ಅದರ ಮೂರ್ತಿ ಅವರೇ ಕೇಳಿಸ್ಕೊಳ್ತಾ ಇದ್ರಿ. ಈಗ ಬಿಜೆಪಿ ಅವ್ರದ್ದು ಕೇಳಿಸ್ಕೊಡ್ರಿ, ಕಾಂಗ್ರೆಸ್ನವ್ರದ್ದು ಕೇಳಿಸ್ಕೊಡ್ರಿ. ನಮ್ಮ ಕಾಂಗ್ರೆಸ್ ನಾಯಕರು ವಕ್ತಾರರು ಮಾತಾಡ್ತಾ ರಭಸದಲ್ಲಿ ಒಬ್ಬ ಪತ್ರಕರ್ತ ಈ ಪಾರ್ಲಿಮೆಂಟಿಗೆ ಬರಬಾರ್ದು ಮತ್ತು ಅವ್ರ ಸಿದ್ಧಾಂತಗಳು ಅದು ಇದು ಮಾತಾಡಿದ್ರು. ತೇಜಸ್ವಿನಿ ರಮೇಶ್ ಅವ್ರ ಬಗ್ಗೆನೂ ಮಾತಾಡಿದ್ರು. ನಾನು ಕೇಳೋದು ಇಷ್ಟೇ, ನಿಮಗೆ ತತ್ವ ಸಿದ್ಧಾಂತಗಳು ಏನಾದರೂ ಇದ್ದರೆ ಈ ಮೊನ್ನೆ ಅನೌನ್ಸ್ ಆಗಿರೋ 7 ಸೀಟಲ್ಲಿ ಪ್ರೈಮರಿ ಮೆಂಬರು ಇಲ್ಲದೆ ಇರೋನ್ನ ತಗೊಂಬಂದು ಟಿಕೆಟ್ ಕೊಟ್ಟಿದ್ದೀರಿ. ವೆರಿ ವ್ಯಾಲಿಡ್. ಮಂಡ್ಯ ಒಂದು ನಿಮಿಷ ಇಲ್ಲಪ್ಪ ಗುರು, ನೀನು ಮಾತಾಡೋ, ನಾನು ಮಾತಾಡಿಲ್ಲ. ಅಂತ ವ್ಯಕ್ತಿ ಕೊಟ್ಟಿದ್ದಾರೆ, ಅಂತ ವ್ಯಕ್ತಿ ಸ್ಟಾರ್ ಚಂದ್ರು ಅಂತ. ಅವ್ರಿಗೆ ಯಾವ ಸ್ಟಾರ್ಗಳಿತ್ತು, ಏನ್ ಕಥೆನೋ ಗೊತ್ತಿಲ್ಲ, ನಮ್ಗಂತೂ ಗೊತ್ತಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಏನೇನು ಸ್ಟಾರ್ಗಳಿತ್ತು, ಬೆಂಗಳೂರಲ್ಲಿ ಏನು ಸ್ಟಾರ್ಗಳಿತ್ತು, ಯಾಕೆ ಕೊಟ್ಟರು ಅನ್ನೋದನ್ನ ಆ ಮಂಡ್ಯ ಜಿಲ್ಲೆ ನಾಯಕರು ಮತ್ತೆ ಇವ್ರ ನಾಯಕರು ಹೇಳ್ಬೋದು. ಕೆಲವರಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೊಂದು ಕೇಳಿ, ನಾವು ಹೇಳಿದ್ದಲ್ಲ, ಅಲ್ಲಿರ್ತಕ್ಕಂಥ ಸ್ಟೇಟ್ ಜನರಲ್ ಸೆಕ್ರೆಟರಿ ಡಾಕ್ಟರ್ ರವೀಂದ್ರ ಅವರು ಹೀನಾಯಮಾನವಾಗಿ ಬೈದಿದ್ದಾರೆ ಕಾಂಗ್ರೆಸ್ ಪಕ್ಷನ, ಕಾಂಗ್ರೆಸ್ ಜಿಲ್ಲಾ ನಾಯಕರನ್ನ. ಇರ್ಲಿ ಒಂದ್ ಕಡೆ, ಇರ್ಲಿ ಒಂದ್ ಕಡೆ. ಎರಡನೇದು, ಪಾಪ ಬಹಳ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಿದ್ದಾರೆ. ತೇಜಸ್ವಿನಿ ರಮೇಶ್ ಅವ್ರನ್ನ ಕರ್ಕೊಂಬಂದು ಉದಯ ಟಿವಿನಲ್ಲಿ ಇಂಟರ್ವ್ಯೂ ಮಾಡಿ ಬಹಳ ಫೇಮಸ್ ಆಗಿದ್ದಂಥ ಪತ್ರಕರ್ತೆಯನ್ನು ಕರ್ಕೊಂಬಂದು ದೇವೇಗೌಡರ ಮೇಲೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಸಿದ್ರಲ್ಲ, ಅವತ್ತು ನಿಮ್ಗೆ ಅವರು ಬಹಳ ಪ್ರೀತಿ ಪಾತ್ರರಾಗಿದ್ರು. ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲೆಲ್ಲಿ ಹೋಗ್ತಿರೋ ರಮೇಶ್ ಇರ್ಬೋದು, ಪ್ರತಾಪ್ ಸಿಂಹನ ಇರ್ಬೋದು, ನಾನು ಅವೇಳನ ಮಾಡಲಿಲ್ಲ. ಅವ್ರ ಪತ್ರಕರ್ತರು ಹೆಸರು ಮಾಡಿದ್ರು, ಕೊಟ್ಟಿದ್ರು. ನೀವ್ ಹೇಳಿದ್ದು ಅವಾಗ್ಲೇ ಏನರ್ಥ, ಅದನ್ನೇ ಹೇಳಿದ ಅರ್ಥ ಆಗಿಲ್ಲ. ಕೇಳಿ, ಹೇಳಿದ್ದು ಹೇಗಿತ್ತು ಅಂದ್ರೆ, ಪತ್ರಕರ್ತ ಅನ್ನೋನು ಬರಲೇಬಾರದು, ಅವ್ರ ಪತ್ರಕರ್ತರ ಕೆಲಸ ಅಕ್ಸೆಪ್ಟ್ ಮಾಡಬೇಡ. ನಿಂದು ಹೇಳಿದ್ದು ಮಾತನ್ನು ಮತ್ತೆ ರೀಪ್ಲೇ ಮಾಡಿದ್ರೆ ಅದೇ ಇರ್ತಾನೆ. ಅರುಣ್ ಪಾಪ್ಯುಲರ್ ಇದ್ರೆ ಪಿಕಪ್ ಟಿಕೆಟ್ ಕೊಡಬಹುದು, ಆದ್ರೆ ಪತ್ರಕರ್ತರಿಗೆ ಯಾವ್ದೋ ಒಂದು ಪಕ್ಷದ ಪರ ನಿಂತ್ಕೊಳ್ಳಲ್ಲ. ಮಾತಾಡಕ್ ಬಿಡ್ಬೇಕು ಫಸ್ಟ್. ಆದ್ಮೇಲೆ ನೀವು ಪತ್ರಕರ್ತರನ್ನ ಯಾವ ರೀತಿ ನೋಡ್ತಿದ್ದೀರಿ ಕಾಂಗ್ರೆಸ್ ಮನಸ್ಥಿತಿ ಅನ್ನೋದು ಗೊತ್ತಾಗ್ತಿದೆ. ಆಮೇಲೆ ಅದೇ ತೇಜಸ್ವಿನಿ ರಮೇಶ್ ಅವ್ರನ್ನ ಹೊರಗಾಕಿದ್ದೆ ಯಾರು ಅಂತಾನೂ ಗೊತ್ತಿದೆ. ನಾವೇನು ಹೊರಗಾಕಿದ್ವಾ? ಉಚ್ಚಾಟನೆ ಮಾಡಿದ್ದು. ಮತ್ತೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನ್ ಗೊತ್ತಾ ನಿಮ್ಗೆ? ಈಗ ಉದಾಹರಣೆಗೆ ನಾಗರಾಜ್ ಯಾದವ್ ಹೇಳ್ತೇವೆ, ಯದುವೀರ್ ಅವ್ರು ಕೊಡ್ಬೇಕಿತ್ರಿ ಅಂದ್ರು, ಕೊಡ್ಬೇಕು ಅಂದ್ರು. ಆಯ್ತು, ಒಂದು ನಿಮಿಷ. ಯದುವೀರ್ ಅವ್ರಿಗೆ ನಾಳೆ ಟಿಕೆಟ್ ಕೊಟ್ರೆ, ಮೈಸೂರು ಸಂಸ್ಥಾನದ ಮಹಾರಾಜನ ಮಗನಿಗೆ ಟಿಕೆಟ್ ಕೊಟ್ರೆ, ನಿಮ್ಮ ಕ್ಯಾಂಡಿಡೇಟ್ ಯಾರು? ಯಾರನ್ನ ಟಿಪ್ಪು ವಂಶಸ್ಥರನ್ನಾಗ್ತೀರಾ? ಚಾಲೆಂಜ್ ನಿಲ್ಸಿ, ಓಪನ್ ಚಾಲೆಂಜ್. ಟಿಪ್ಪು ವಂಶಸ್ಥರನ್ನಾಕಿ ನೋಡಿ, ಒಡೆಯರ್ ಮೇಲೆ ನಾವು ಗೆಲ್ಲುವ ಕ್ಯಾಂಡಿಡೇಟ್ ಹಾಕ್ತೇವೆ. ಟಿಪ್ಪು ವಂಶಸ್ಥರನ್ನಾಕಿ ಮೈಸೂರು ಮಹಾರಾಜರ ಟಿಪ್ಪುನ ನೋಡೋಣ. ಇನ್ನೊಂದು ಜನ್ಮದಲ್ಲಿ ಮುಸಲ್ಮಾನ ನೀವು ಕೊಡ್ರಿ ತಾಕತ್ತಿದ್ರೆ ಸರ್, ಅರುಣ್ ಸರ್, ಅದು ಬಿಟ್ಬಿಟ್ಟು ಒಂದು ಜನ್ಮದಲ್ಲಿ ನಾನು ಮುಸಲ್ಮಾನ ವರಿಷ್ಠ ನಾಯಕರು ನೀವು ಕೊಡಬೇಕಾದ್ರೆ ನಾವೆಲ್ಲಿ ಗೊತ್ತಿದೆ. ಜೆಡಿಎಸ್ ಅವರನ್ನ ಕೇಳಿ ಕೂಡ ಅವಶ್ಯಕತೆ ಇಲ್ಲ. ಜೆಡಿಎಸ್ ಅವರನ್ನ ಕೇಳಿ ಟಿಕೆಟ್ ಅನೌನ್ಸ್ ಮಾಡಿ 7 ಟಿಕೆಟ್ ಅನೌನ್ಸ್ ಮಾಡಿರೋದ್ರಲ್ಲಿ 3 ಜನ ಬಿಜೆಪಿ ಅವರಿದ್ದಾರೆ. ಕಡೆ ನಾಗರಿಕರ ಜೊತೆ ಇರ್ತಕ್ಕಂಥವ್ರು ಕೂಡ ಕೇವಲ ಬಂಡವಾಳಶಾಹಿಗಳನ್ನ ದೊಡ್ಡ ಅರಮನೆಗಳನ್ನ 7 ಜನ ಅನೌನ್ಸ್ ಮಾಡಿರೋ ಟಿಕೆಟ್ ಅಲ್ಲಿ ಬಿಜೆಪಿ ಅವರಿದ್ದಾರೆ, ಒಬ್ರು ಹೊರಗಡೆ ಉದ್ದಿಮೆದಾರರಿದ್ದಾರೆ. ನಾಗರಾಜ್ ಯಾದವ್ ಪ್ಲೀಸ್ ಒಂದು ನಿಮಿಷ ಸರ್. ಎಸ್ ವಿ ವಾಂಟ್ ಟು ಕೌಂಟರ್ ಫಾರ್ ದಟ್ ಪಾಯಿಂಟ್. ಪತ್ರಕರ್ತರ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ, ಸಿದ್ಧಾಂತಗಳ ವಿಚಾರಗಳು ಮಾತನಾಡ್ತಾ ಇದ್ದಾರೆ. ಅವ್ರು ನ್ಯೂಟ್ರಲ್ ಆಗಿರ್ತಾರೆ ಪತ್ರಕರ್ತರು ಅಂತ ಹೇಳಿದೀನಿ. ಅವ್ರು ಯಾವ ಸಿದ್ಧಾಂತ ನಾಗರಾಜ್ ಯಾದವ್ ಮಾತಾಡಿದ್ದನ್ನ ಕೆಪಿ ನಾಗರಾಜ್ ಅವರೇ ದೂರದಲ್ಲಿದ್ದಾರೆ. ಎಸ್ ಎಸ್ ಸರ್ ನಾನು ಅರುಣ್ ಲಕ್ಷ್ಮೀನಾರಾಯಣ್ ಸರ್ ಮಾತಾಡ್ತಿದ್ರು, ನಮ್ಮಲ್ಲಿ ಬಿಜೆಪಿಯಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಈ ಥರದೊಂದು ಅವಕಾಶ ಇದೆ ಅಂತ. ಯದುವೀರ್ ಕೃಷ್ಣದತ್ತ ನರಸಿಂಹರಾಜ ಒಡೆಯರ್ ಯಾವತ್ತು ಬಿಜೆಪಿಯ ಕಾರ್ಯಕರ್ತರಾಗಿದ್ರು ಅನ್ನುವಂಥದ್ದು ನನ್ನ ಮೊದಲನೇ ಪ್ರಶ್ನೆ. ಹೇಳ್ತೀನಿ, ಪಿಕಪ್ ಮಾಡಿದ್ರಿ ಅಂತ ಲಕ್ಷ್ಮೀನಾರಾಯಣ ಯಾದವ್ ಸರ್ ಹೇಳ್ತಾ ಇದ್ರು. ಆದ್ರೆ ಅರುಣ್, ಅವತ್ತು ಪ್ರತಾಪ್ ಸಿಂಹ 2010-12ರ ಸಂದರ್ಭದಲ್ಲಿ ಪೀಕ್ ಆದಂಥ ಒಬ್ಬ ಕಾಲಮಿಸ್ಟ್, ರೈಟಿಸ್ಟ್ನ ಕಾಲಮಿಸ್ಟ್ ಆಗಿದ್ದಂಥ ಕಾರಣಕ್ಕೋಸ್ಕರವಾಗಿ ಬಿಜೆಪಿ ಅವತ್ತು
ಅಂಥವ್ರನ್ನ ಪಿಕ್ ಮಾಡುವಂಥ ಕೆಲಸವನ್ನು ಮಾಡ್ತು. ಕಾಂಗ್ರೆಸ್ನಲ್ಲೂ ಕೂಡ ಲೆಫ್ಟಿಸ್ಟ್ನಲ್ಲಿ ಇರುವಂಥ ಪತ್ರಕರ್ತರನ್ನ ಪಿಕ್ ಮಾಡುವಂಥದ್ದು, ಅವ್ರನ್ನ ಬೇರೆ ಬೇರೆ ಕಡೆ ನಿಯೋಜನೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಕೂಡ ಮಾಡಿದ್ದಾರೆ. ಈಗಲೂ ಜೊತೆಗೆ ಇಟ್ಕೊಂಡು ಓಡಾಡ್ತಾರೆ. ಲಕ್ಷ್ಮೀನಾರಾಯಣ ಸರ್ ಹೇಳ್ಬೇಕು, ಯಾರು ಯದುವೀರ್ ಸರ್ ಯಾವ ಕಾರ್ಯಕರ್ತರು, ನೀವು ಯಾವ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀರಿ ಬಿಜೆಪಿಯವರು ಅಂತ. ನಾಗರಾಜ್, ನಾನು ಹೇಳ್ತೀನಿ, ಜನರ ಬಾಯಿಂದ ಯಾರು ಉತ್ತಮ ವ್ಯಕ್ತಿ ಅಂತಕ್ಕಂಥ ಬಂದಂಥ ಸಂದರ್ಭದಲ್ಲಿ, ಈಗ ಉದಾಹರಣೆಗೆ ನಿನ್ನೆ ಸಹೋದರಿ ಸುಧಾಮೂರ್ತಿಯವ್ರನ್ನ ರಾಜ್ಯಸಭಾ ಮೆಂಬರ್ ನಾಮಿನೇಷನ್ನಾಗಿ ಮಾಡಿದ್ರು. ಅಂದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಬಿಯಾಂಡ್ ಪೊಲಿಟಿಕಲ್ ಲೈನ್ಸ್ ಬಿಡಿ ಸರ್. ಅದಲ್ಲ, ನಮ್ಮ ಪಕ್ಷದ ವ್ಯವಸ್ಥೆ ಒಳಗಡೆ ನಾವು ಸಾಮಾನ್ಯ ಜನರಿಗೂ ಕೂಡ ಪ್ರಶ್ನೆ ಇಲ್ಲ, ಅವ್ರಿಗೂ ಅವಕಾಶ ಆಗುತ್ತೆ, ಅವ್ರಿಗೂ ಕೊಡ್ತೀವಿ ನಾವು, ಅವ್ರಿಗೂ ಕೊಡಕ್ಕೆ ವ್ಯವಸ್ಥೆ ಡಾಕ್ಟರ್ ರವೀಂದ್ರ ಕೊಡ್ಬೇಕಲ್ವಾ? ಈಗ ನಿಮ್ಮಲ್ಲಿ ಸರಿ ಏನ್ ಮಾಡ್ತಾರೆ ಗೊತ್ತಿಲ್ಲ. ಈಗ ನೀವ್ ಹೇಳಿದ್ರಿ ಮಂಡ್ಯದಲ್ಲಿ ಹಂಗ್ ಮಾಡಿದ್ರಿ, ಎರಡು ಓಪನ್ ಇರ್ಬೇಕಪ್ಪ. ತುಮಕೂರಿನಲ್ಲಿ ನಮ್ ಬಿಜೆಪಿ ಇದ್ದಂತ ಕ್ಯಾಂಡಿಡೇಟ್ ಹೊಡ್ಕೊಂಡು ಹೋಗಿ ನೀವು ಕಾಂಗ್ರೆಸ್ ಟಿಕೆಟ್ ಕೊಟ್ರಲ್ಲ, ನೀವು ರಾಜೀನಾಮೆ ಕೊಟ್ಟಿಲ್ಲ ಅವರು. ಜಯಪ್ರಕಾಶ್ ಹೆಗಡೆ ಬಿಜೆಪಿ ಪಾರ್ಟಿನೇ ಬಿಟ್ಟಿಲ್ಲ, ಇನ್ನು ಪಾರ್ಟಿಗೆ ಸೇರಿಲ್ಲ ಮಾತಾಡ್ತಿರಲ್ರಿ. ಅನೌನ್ಸ್ ಮಾಡಿದ್ರಲ್ಲ ಅಂತ ಮೂರ್ ಚುನಾವಣೆ ಫೇಸ್ ಮಾಡೋಣಪ್ಪ. ಒಂದು ವಿರಾಮ ತಗೊಳ್ತೀನಿ, ವಾಪಸ್ ಬರ್ತೀನಿ. ನಾಗರಾಜ್ ಯಾದವ್ರನ್ನ ಮಾತನಾಡಿಸ್ತೀನಿ. ತುಮಕೂರದಂತೂ ಇನ್ನು ಬಿಜೆಪಿಯಿಂದ ರಾಜೀನಾಮೆನೇ ಕೊಟ್ಟಿಲ್ಲ ಮುದ್ದನ್ಮೇಗೌಡರು. ಆಲ್ರೆಡಿ ಕಾಂಗ್ರೆಸ್ ಅವರು ಟಿಕೆಟ್ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಬ್ರಿಲಿಯಂಟ್. ಒಂದು ವಿರಾಮ.